ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ಸಲ್ಲಿ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ಲೀಸ್ಟ್ ಯಾವ ರೀತಿ ನೋಡಬೇಕು, ಆ ಡ್ರಾಪ್ ಬಾಕ್ಸಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಕ್ಲಿಯರ್ ಮಾಡೋದು ಹೇಗೆ, ಯಾವೆಲ್ಲ ಕಾರಣಕ್ಕೆ ಆ ಮಕ್ಕಳು ಡ್ರಾಪ್ ಬಾಕ್ಸಲ್ಲಿ ಇರ್ತಾರೆ, ಸೊ ಯಾವ ಮಕ್ಕಳಿಗೆ ಯಾವ ರೀಸನನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ MHRD UDS ಪ್ಲಸ್ನ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು MHRD UDS ಪ್ಲಸ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಡ್ರಾಪ್ ಬಾಕ್ಸ್ ಯಾವ ರೀತಿ ನೋಡೋದು, ಡ್ರಾಪ್ ಬಾಕ್ಸಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈಗ ಮೊದಲನೇದಾಗಿ ನೋಡೋದಾದರೆ, ಸೊ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 3 ಮೆನು ಬಾರ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ, ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅಂತ. ಆ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಎಗೇನ್ ಆ ಮೆನು ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಮೇಲೆ 4 ರೀತಿಯ ಆಪ್ಷನ್ಸ್ ಇದೆ. ಆ್ಯಕ್ಟಿವ್ ಸ್ಟೂಡೆಂಟ್, ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್, ಇನ್ಆ್ಯಕ್ಟಿವ್ ಸ್ಟೂಡೆಂಟ್, ಆ್ಯಕ್ಟಿವ್ ಸ್ಟೂಡೆಂಟ್ ಆಫ್ 24-25 ಅಂತ. ಸೊ ನಾನೀಗ ಈ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಡ್ರಾಪ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಡ್ರಾಪ್ ಬಾಕ್ಸಲ್ಲಿರ್ತಕ್ಕಂಥ ಮಕ್ಕಳ ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ, ಸರಿನಾ? ಸೊ ನೋಡ್ಬೋದು ಇಲ್ಲಿ ಏನೇ ಮಕ್ಕಳು ಡಿಸ್ಪ್ಲೇ, ಇಲ್ಲಿ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಇದೆ, ಇಲ್ಲಿ ರಿಯಲ್ ಟೈಮ್ ಇರಲಿ. ಓಕೆನಾ? ಸೊ ಇಲ್ಲಿರ್ತಕ್ಕಂಥ ಒಟ್ಟು ಟೋಟಲ್ ಎಷ್ಟು ಡ್ರಾಪ್ ಬಾಕ್ಸಲ್ಲಿದ್ದಾರೆ, ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು ಅಂತ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಡ್ರಾಪ್ ಬಾಕ್ಸಲ್ಲಿರ್ತಕ್ಕಂಥ ಮಕ್ಕಳು ರೀಸನ್ ಏನಪ್ಪ ಅಂದರೆ, ಯಾಕೆ ಮಕ್ಕಳು ಡ್ರಾಪ್ ಬಾಕ್ಸಲ್ಲಿರ್ತಾರೆ ನೋಡಿ, ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ರೀಸನ್ ನಂಬರ್ 1, ಆ ಮಗು ನಿಮ್ಮ ಶಾಲೆಯಿಂದ TC ತೊಗೊಂಡೋಗಿದ್ರೆ ನೀವು ಆ ಮಗುನ ಲೆಫ್ಟ್ ಔಟ್ ಅಂತ ಮಾಡಿರ್ತೀರಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿನಲ್ಲಿ. ಓಕೆನಾ? ಸೊ ಅಂಥ ಮಕ್ಕಳನ್ನು ನೀವು ಲೆಫ್ಟ್ ಔಟ್ ಅಂತ ಮಾಡಿರ್ತೀರಿ. ಅಂಥ ಮಕ್ಕಳನ್ನು ಆ ಮಗು ಯಾವ ಶಾಲೆಗೆ TC ಹೋಗಿದೆಯೋ ಆ ಶಾಲೆಯವರು ಇನ್ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಆ ಒಂದು ಮಗು ಡ್ರಾಪ್ ಬಾಕ್ಸಲ್ಲೇ ಉಳಿದಿರುತ್ತೆ. ಮತ್ತು ಆ ಮಗು ಕ್ಲಿಯರ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಮಕ್ಕಳು, ನೀವು ಆ ಒಂದು ಕಾಂಟ್ಯಾಕ್ಟ್ ಮಾಡಬೇಕು. ಆ ಮಗು ಯಾವ ಶಾಲೆಗೆ ಹೋಗಿ ಅಡ್ಮಿಷನ್ ಆಗಿದೆಯೋ ಆ ಶಾಲೆಯ ಮುಖ್ಯ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅವರಿಗೆ ಆ ಮಗುವಿನ ಪೆನ್ ನಂಬರನ್ನು ಕೊಟ್ಬಿಟ್ಟು, ಈ ಮಗು ನಮ್ಮ ಡ್ರಾಪ್ ಬಾಕ್ಸಲ್ಲಿದೆ, ನೀವು ಇನ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಇನ್ ಮಾಡ್ಕೊಂಡ ತಕ್ಷಣ ನಿಮ್ಮಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಇದು ಫಸ್ಟ್ನೇ ಸೊಲ್ಯೂಷನ್. ಮತ್ತು ಬೇರೆ ಬೇರೆ ರೀಸನ್ ಕೂಡ ಮಕ್ಕಳು ಡ್ರಾಪ್ ಬಾಕ್ಸಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್ ಡೆತ್ ಆದರೆ, ಡಬಲ್ ಎಂಟ್ರಿ ಆದರೆ, ರಾಂಗ್ ಎಂಟ್ರಿ ಆದರೆ, ಸೊ ಅವೆಲ್ಲ ಮಕ್ಕಳು ಕೂಡ ಡ್ರಾಪ್ ಬಾಕ್ಸಲ್ಲೇ ಇರ್ತವೆ. ಸೊ ಆ ಎಲ್ಲ ಮಕ್ಕಳ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಮತ್ತು ಅಪ್ಡೇಟ್ ಮಾಡೋದು ಅಂತ ಈಗ ನೋಡೋಣ, ಸರಿನಾ? ಈಗ ನೀವು ಯಾವುದಾದ್ರೂ ಒಂದು ಮಗುನ ಡ್ರಾಪ್ ಬಾಕ್ಸ್ ಇರ್ತಕ್ಕಂಥ ಮಗುನ ಸ್ಟೇಟಸ್ ಯಾವ ರೀತಿ ಚೇಂಜ್ ಮಾಡೋದು ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಪ್ರತಿಯೊಂದು ಮಗುವಿನ ಮುಂದೆ ಈ ರೀತಿ ಒಂದು ಆಪ್ಷನ್ಸ್ ಇರುತ್ತೆ, ಸರಿನಾ? ಸೊ ನೀವು ಇಲ್ಲಿ ಕೇಳ್ಬೋದು, ಒಂದು ಆಪ್ಷನ್ ಚೆಕ್ ಬಾಕ್ಸ್ ಇದೆ, ಡು ಯು ವಾಂಟ್ ಟು ಚೇಂಜ್ ದ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ಅಂತ ಕೇಳುತ್ತೆ. ಸ್ಟೇಟಸ್ ಚೆಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಬ್ ಸ್ಟೇಟಸ್ ಅಂತ ಮತ್ತು ರಿಮಾರ್ಕ್ ಅಂತ 2 ಆಪ್ಷನ್ ಬರುತ್ತೆ. ಈಗ ನಾನು ಸಬ್ ಸ್ಟೇಟಸ್ ಅಂತ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅದ್ರಾಗೆ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಡಿಲೀಟೆಡ್, ಮಾರ್ಕ್ ಡ್ರಾಪ್ ಔಟ್, ಡ್ಯೂ ಟು ಪ್ರೋಗ್ರೆಷನ್ ಆರ್ TC, ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ, ಮೈಗ್ರೇಟ್ ಟು ಅದರ್ ರೀಸನ್ ಅಂತ. ಓಕೆ, ಈಗ ನೀವು ಒಂದು ಮಗುನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಆ ಮಗುನ ನೀವು ಡಿಲೀಟ್ ಮಾಡಬೇಕಪ್ಪ ಅಂತ ಅಂದರೆ ಈ ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಯಾಕೆ ಡಿಲೀಟ್ ಮಾಡ್ತೀರಿ, ಅದಕ್ಕೆ ಸಬ್ ಮೆನು ಅಥವಾ ರಿಮಾರ್ಕಲ್ಲಿ ಕೆಲವು ಆಪ್ಷನ್ಸ್ ಬರುತ್ತೆ. ನೀವು ಡಿಲೀಟ್ ಮಾಡಿ, ಯಾವುದಾದ್ರೂ ಮಗುನ ಡಿಲೀಟ್ ಮಾಡಬೇಕಂದ್ರೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀರಿ, ಡಿಲೀಟೆಡ್ ಅಂತ. ಸೊ ಅದಕ್ಕೆ ರೀಸನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕೆ ಆ ಮಗುನ ಡಿಲೀಟ್ ಮಾಡ್ತೀರಿ ಅಂತ. ಏನಾದರೂ ಡೂಪ್ಲಿಕೇಟ್ ಎಂಟ್ರಿನೋ, ರಾಂಗ್ ಎಂಟ್ರಿನೋ, ಡ್ಯೂ ಟು ಡೆತ್. ಸೊ ಈ ಒಂದು ಕಾರಣಕ್ಕೆ ಯಾವುದಾದ್ರೂ ಮಗು ನಿಮ್ಮ ಶಾಲೆಯಲ್ಲಿ ಡ್ರಾಪ್ ಔಟ್ ಆಗಿದ್ದರೆ ಡಿಲೀಟ್ ಆಪ್ಷನ್ಸನ್ನು ಅಲ್ಲಿ ಸಬ್ ಮೆನುನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ರಿಮಾರ್ಕಲ್ಲಿ ಸಂಬಂಧಪಟ್ಟ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಡೇಟ್ ಅಂತ ಕೊಟ್ಟರೆ ಆ ಮಗು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಮತ್ತು ಆ ಮಗು ನಿಮ್ಮ ಡ್ರಾಪ್ ಬಾಕ್ಸಿಂದ ಕ್ಲಿಯರ್ ಕೂಡ ಆಗುತ್ತೆ, ಸರಿನಾ? ಇದು ಫಸ್ಟ್ನೇ ಆಪ್ಷನ್ ಇದೆ. ನೆಕ್ಸ್ಟ್ ಮತ್ತೊಂದಿದೆ ಮಾರ್ಕ್ಡ್ ಡ್ರಾಪ್ ಔಟ್ ಅಂತ.
ಒಂದು ವೇಳೆ ನೀವು ಆ ಮಗುನ ಡ್ರಾಪ್ಔಟ್ ಅಂತ ಮಾಡೋದೇ ಆದರೆ ಸೊ ಯಾಕೆ ಮಗು ಡ್ರಾಪ್ಔಟ್ ಆಗಿದೆ, ಇಲ್ಲಿ ರಿಮಾರ್ಕಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಎಕನಾಮಿಕ್ ರೀಸನ್, ಎಂಪ್ಲಾಯ್ಮೆಂಟ್, ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್, ಆರ್ ಪ್ಯಾನ್, ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್. ಈ ಒಂದು ಕಾರಣಕ್ಕೆ ಆ ಮಗು ಡ್ರಾಪ್ಔಟ್ ಆಗಿರೋ ಚಾನ್ಸಸ್ ಇರ್ತದೆ. ನೀವು ಡ್ರಾಪ್ಔಟ್ ಅಂತ ಏನಾದರೂ ಆ ಮಗು ಡ್ರಾಪ್ಔಟ್ ಅಂತ ಕನ್ಸಿಡರ್ ಮಾಡಿದರೆ ಯಾಕೆ ಡ್ರಾಪ್ಔಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ? ಒಂದು ವೇಳೆ ಡ್ಯೂ ಟು ಪ್ರೋಗ್ರೆಷನ್, ಈಗ ನೀವು ಟಿ ಸಿ ಕೊಟ್ಟಿರ್ತೀರಿ ಯಾವುದೋ ಒಂದು ಶಾಲೆಗೆ, ಟಿ ಸಿ ಕೊಟ್ಟಿದ್ದರೆ ಈ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಮಗು ಇಂಪೋರ್ಟಿಗೆ ಎಲಿಜಿಬಲ್ ಇರುತ್ತೆ. ಆ ಶಾಲೆಗೆ ನೀವು ಸಂಬಂಧಪಟ್ಟ ಶಾಲೆ ಕಾಂಟ್ಯಾಕ್ಟ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಮಾಹಿತಿ ಕೊಟ್ಟರೆ ಅವರು ಇಂಪೋರ್ಟ್ ಮಾಡಿಕೊಂಡ್ರೆ ಅದು ಡ್ರಾಪ್ ಬಾಕ್ಸಿಂದ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಇದೆ ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ. ಇದು ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ಆ ಮಗು ಒಂದು ಮೂವ್ ಟು ಸ್ಟೇಟ್ ಅದರ್ ಸ್ಟೇಟ್. ಫಾರ್ ಎಕ್ಸಾಂಪಲ್ ಈಗ 10th ಪಾಸ್ ಆಗಿರ್ತಾರೆ, ಪಾಸ್ ಆಗಿಬಿಟ್ಟು ಅವ್ರು ಏನು ಮಾಡ್ತಾರೆ, ಪಿ ಯು ಸಿ ಹೋಗ್ದಲೆ ಡಿಪ್ಲೊಮಾ, ITI ಆ ಥರ ಹೋಗ್ತಾರೆ. ಸೊ ಅವರಿಗೆಲ್ಲ MHD UDS+ ಇರೋದಿಲ್ಲ, ಅವ್ರು ಇನ್ನು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಕಾಲೇಜಲ್ಲಿ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ಕೋತ ಈ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ ಅಂತ. ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ರಿಮಾರ್ಕ್ ಏನು ಬರುತ್ತೆ, ಗಾನ್ ಫಾರ್ ಸ್ಟಡಿ ಇನ್ ಓಪನ್ ಸ್ಕೂಲಿಂಗ್, ಅನ್ರೆಕಗ್ನೈಸ್ಡ್ ಸ್ಕೂಲ್ ಅಂತ ಆಪ್ಷನ್ಸ್ ಬರ್ತವೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಮೈಗ್ರೇಟ್ ಟು ಅದರ್ ರೀಸನ್ ಅಂತ ಏನಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ, ಒಂದು ವೇಳೆ ಔಟ್ ಆಫ್ ಸ್ಟೇಟ್ ಏನಾದರೂ ಹೋಗಿದ್ದರೆ ಈ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ರಿಮಾರ್ಕಲ್ಲಿ ಮೈಗ್ರೇಟ್ ಟು ಅದರ್ ಕಂಟ್ರಿ, ಮೈಗ್ರೇಟ್ ಟು ಅದರ್ ಸ್ಟೇಟ್, ಮೈಗ್ರೇಟ್ ಟು ಅದರ್ ಬ್ಲಾಕ್ ಆಸ್ ಡಿಸ್ಟಿಕ್, ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್ ಅಂತ ಇರುತ್ತೆ. ಸೊ ಸಂಬಂಧಪಟ್ಟ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ? ಸೊ ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಒಂದು ಎಕ್ಸಾಂಪಲ್ ತೋರಿಸೋದಾದರೆ ಇಲ್ಲಿ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಐತಲ್ವ, ಇದನ್ನ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸಬ್ ಸ್ಟೇಟಸ್ ಏನು ಸೆಲೆಕ್ಟ್ ಮಾಡ್ಕೊತೇನೆ, ಸುಮಾರಷ್ಟು ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೇನೆ. ನಾನು 10th ಸ್ಟ್ಯಾಂಡರ್ಡ್ ಮಕ್ಕಳದ್ದು ಮಾಡ್ತಾ ಇರೋದು. ಇಲ್ಲಿ ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ ಅಂತ ಸೆಲೆಕ್ಟ್ ಮಾಡ್ಕೊತೇನೆ. ಸೊ ಇಲ್ಲಿ ರಿಮಾರ್ಕ್ ಮೇಲೆ ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ ನೋಡಿ. ಅವರಾದರೂ ಗಾನ್ ಫಾರ್ ITI ಅಥವಾ ಪಾಲಿಟೆಕ್ನಿಕ್ ಅಂತ ಇದಲ್ವ, ಅದನ್ನ ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ, ಅದು ಶೂರ್ ವಾಂಟ್ ಟು ಅಪ್ಡೇಟ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಓಕೆನಾ? ಸೊ ಹಿಂಗೆ ನೀವು ಆ ಮಕ್ಕಳನ್ನು ಯಾರಾದರೂ 10th ಪಾಸಾಗಿ ಬೇರೆ ITI ಅಥವಾ ಹೋಗಿದ್ದರೆ ಈ ರೀತಿ ಅವ್ರನ್ನ ನೀವು ಅಪ್ಡೇಟ್ ಮಾಡಿದರೆ ಅದು ಡ್ರಾಪ್ ಬಾಕ್ಸದು ಅಪ್ಡೇಟ್ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಡ್ರಾಪ್ ಬಾಕ್ಸಲ್ಲಿರ್ತಕ್ಕಂಥ ಮಕ್ಕಳನ್ನು ಅವ್ರ ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆನಾ? ಒಂದು ಸರಿ ಸಮರೈಸ್ ಮಾಡ್ತೇನೆ ನೋಡಿ. ಡ್ರಾಪ್ ಬಾಕ್ಸಲ್ಲಿ ಯಾಕೆ ಮಕ್ಕಳು ಬರ್ತಾರಪ್ಪ ಅಂದರೆ, ನಾವು TC ಇಶ್ಯೂ ಲೆಫ್ಟ್ ಔಟ್ ಮಾಡಿದರೆ ಡ್ರಾಪ್ ಬಾಕ್ಸಲ್ಲಿ ಬರ್ತಾರೆ, ಅಥವಾ ಡಬಲ್ ಎಂಟ್ರಿ ಆಗಿದ್ದರೆ ಡ್ರಾಪ್ ಬಾಕ್ಸಲ್ಲಿ ಬರ್ತಾರೆ, ಅಥವಾ ಡೂಪ್ಲಿಕೇಟ್ ಎಂಟ್ರಿ ಆಗಿದ್ದ ಮಕ್ಕಳು ಡ್ರಾಪ್ ಬಾಕ್ಸಲ್ಲಿ ಇರ್ತಾರೆ, ಅಥವಾ ಡೆತ್ ಆಗಿರೋ ಮಕ್ಕಳು ನಾವು ಪ್ರೋಗ್ರೆಷನ್ ಮಾಡಿರಲ್ಲ ಆ ಮಕ್ಕಳು ಡ್ರಾಪ್ ಬಾಕ್ಸಲ್ಲಿ ಇರ್ತಾರೆ. ಸೊ ಆ ಮಕ್ಕಳು ಯಾಕೆ ಡ್ರಾಪ್ ಬಾಕ್ಸಲ್ಲಿ ಇದ್ರಂತ ನೈಜವಾದ ಕಾರಣ ಫಸ್ಟ್ ನಾವು ತಿಳ್ಕೊಬೇಕು. ಅದಕ್ಕೆ ಸಂಬಂಧಪಟ್ಟ ರೀಸನನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕು. ಒಂದು ವೇಳೆ ಆ ಮಗು ಏನಾದರೂ ಫಾರ್ ಈಗ ಒಂದು ಕಡೆಯಿಂದ ರಿಪೀಟ್ ಮಾಡ್ತಾ ಹೋಗ್ತಾನೆ, TC ನೀವು ಔಟ್ ಮಾಡಿದರೆ ಆ ಮಗು ಬೇರೆ ಶಾಲೆಗೆ ಹೋಗ್ತಾ ಇದ್ದರೆ ಡ್ರಾಪ್ ಬಾಕ್ಸಲ್ಲಿ ಇದ್ದರೆ ಅಂಥ ಮಕ್ಕಳ ಪೆನ್ ನಂಬರನ್ನು ನೀವು ಆ ಶಾಲೆಗೆ ಕೊಟ್ಟು ಇನ್ನು ಮಾಡ್ಕೊಳಕ್ಕೆ ಹೇಳಿದ್ರೆ ಆ ಮಕ್ಕಳು ಕ್ಲಿಯರ್ ಆಗ್ತಾರೆ. ಒಂದು ವೇಳೆ ಆ ಮಗು ಏನಾದರೂ ಡೆತ್ ಆಗಿದ್ದರೆ ನೀವು ಡಿಲೀಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಡ್ಯೂ ಟು ಡೆತ್ ಅಂತ ಸೆಲೆಕ್ಟ್ ಮಾಡ್ಬೋದು. ರಾಂಗ್ ಎಂಟ್ರಿ ಆಗಿದ್ದರೂ ಕೂಡ ನೀವು ರಾಂಗ್ ಎಂಟ್ರಿನ ಸೆಲೆಕ್ಟ್ ಮಾಡಿಕೊಂಡು ಆ ಮಗುನ ಆ ಸ್ಟೇಟಸ್ ಅಪ್ಡೇಟ್ ಮಾಡ್ಕೋಬೋದು. ಡೂಪ್ಲಿಕೇಟ್ ಎಂಟ್ರಿ ಆಗಿದ್ದರೂ ಕೂಡ ಡೂಪ್ಲಿಕೇಟ್ ಎಂಟ್ರಿ ಆಗಿದ್ದರೆ ಆ ಮಗು ಅದಕ್ಕೆ ಇನ್ನೊಂದು ಪೆನ್ ನಂಬರ್ ಇರುತ್ತೆ, ಆ ಒಂದು ಪೆನ್ ನಂಬರ್ ತೊಗೊಂಡು ಒರಿಜಿನಲ್ ಪೆನ್ ನಂಬರನ್ನು ಹಾಕಿ ಸ್ಟೇಟಸನ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೋದು. ಸೊ ಈ ರೀತಿ ನೀವು ಸ್ಟೇಟಸನ್ನು ಆ ಡ್ರಾಪ್ ಬಾಕ್ಸಲ್ಲಿರ್ತಕ್ಕಂಥ ಮಕ್ಕಳ ಸ್ಟೇಟಸನ್ನು ಅಪ್ಡೇಟ್ ಮಾಡಿದರೆ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಮಾಹಿತಿ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.